ನೋವಲ್ಲಿರ್ತಕ್ಕಂಥ 12ನೇ ಮನೆ ಬಂದಾಗ, ವ್ಯಯ ಬಂದಾಗ, ಇನ್ನೊಬ್ರು ನೋವಿರ್ತಕ್ಕಂಥದ್ದು ವಿಚಾರಕ್ಕೆ ಹೀಲಿಂಗಲ್ಲಿ ಬನ್ನಿ. ಹೀಲಿಂಗಿಗೆ ಬನ್ನಿ. 100% ಮನೇಲೇ ಕೂತ್ಕೊಂಡು 50,000 ದುಡಿತೀರಾ, ಬರೆದಿಟ್ಕೊಳ್ಳಿ. ಇವತ್ತು ಮಾಡಿ, ಕೆಲಸ ಮಾಡಿ. 6 ತಿಂಗಳಾದಮೇಲೆ, 1 ವರ್ಷ ಆದಮೇಲೆ ಡಾಕ್ಟ್ರೇಟ್ ಮಾಡ್ತೀರಾ. 12ನೇ ಮನೆ, 3ನೇ ಮನೆ, 4ನೇ ಮನೆ ಹೈಯರ್ ಸ್ಟಡೀಸ್ ಮಾಡ್ತೀರಾ. ನೀವು ಮನೇಲಿ ಕೂತ್ಕೊಂಡು ಏನು ಅಡುಗೆ ಪಾತ್ರೆ ತೊಗೊಳ್ಳೋರು ಅಂತ ಹೇಳಿಲ್ಲ. ಡಾಕ್ಟ್ರೇಟ್ ತಗೋತೀರಾ ನೀವು ಮನಸ್ಸು ಮಾಡಿದ್ರೆ. ಟೈಲರಿಂಗ್ ಇಲ್ಲ ಇಲ್ಲಿ. ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹೇಮ ಅಂತ ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 23/11/1973. ಓಕೆ, ಹುಟ್ಟಿ ಸಮಯ ಬೆಳಿಗ್ಗೆ 7:34. ಓಕೆ, ಹುಟ್ಟಿದೂರು ಹುಟ್ಟಿದೂರು ಹಾಸನ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿ, ಏನು ಪ್ರಶ್ನೆ? ಪ್ರಶ್ನೆ ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನಲ್ಲಿ 1, 2, 3 ವ್ಯಸನದಿಂದ ಆರೋಗ್ಯ, ಲೈಫ್ ಸ್ಟೈಲಿಂದ ಆರೋಗ್ಯ ಸಮಸ್ಯೆ ಅಂತ ಬರ್ತಾ ಇದೆ. ಜಾತಕದಲ್ಲಿ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇಲ್ಲ. ಏನಾಗಿದೆ? ಅದೇ ಸ್ವಲ್ಪ ಅದೇ ಅದ್ರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳೋಣ ಅಂತ ಮಾಡಿದೆ ಸ್ವಾಮಿ. ಏನು ಸಮಸ್ಯೆ ಇಲ್ಲ ಅಂದರೆ ಯಾಕೆ ಒತ್ತಿ ಹೇಳ್ಬೇಕು ನಾವೇನಾದ್ರು ಇದೆ ಅಂತ? ಅಲ್ಲ ಅವ್ರಿಗೆ ಹುಷಾರಿರ್ತಿರ್ಲಿಲ್ಲ, ಹಾಗಾಗಿ ಕೇಳಿದೆ ಸ್ವಾಮಿ, ಏನಾದ್ರು ಸಮಸ್ಯೆ ಇದೆಯಾ ಅಂತ. ಹುಷಾರಿರ್ತಾ ಇರಲ್ವಾ? ಏನು ಹುಷಾರಿರ್ತಾ ಇಲ್ಲ? ಏನು ಹೇಳ್ತಾನೆ ಇಲ್ಲ ಕರೆಕ್ಟಾಗಿ. ಅದೇ ಯಾವಾಗ್ಲೂ ಜ್ವರ ಅದು ಇದು ಬರ್ತಾ ಇರುತ್ತೆ, ಹಾಗಾಗಿ. ಜ್ವರ? ಸೊ ಜ್ವರ ಹೋಯ್ತಾ ಈಗ? ಇಲ್ಲ, ಹೋಗಿಲ್ಲ. ಡಾಕ್ಟರ್ ಏನಂತಾರೆ ಜ್ವರಕ್ಕೆ? ಅದೇ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಎಷ್ಟು ದಿವಸದಿಂದ ಇದೆ ಜ್ವರ? ಈಗ 1 ವಾರದಿಂದ. ಓ, 1 ವಾರದಿಂದ. ಅದಕ್ಕಿಂತ ಮುಂಚೆ ಯಾವ ಜ್ವರ ಇತ್ತು? ಅದಕ್ಕಿಂತ ಮುಂಚೆ ಏನಿಲ್ಲ. ಅದೇ ಈಗ ಒಂದು 15 ದಿವಸಕ್ಕೆ ಒಂದ್ಸತಿ ಬರ್ತಾ ಇರ್ತದೆ ಸ್ವಾಮಿ, ಅದಕ್ಕೆ ಕೇಳಿದೆ. 15 ದಿವಸಕ್ಕೆ ಒಂದ್ಸತಿ ಜ್ವರ ಬರುತ್ತಾ? ಅದೇ ಏನಾದ್ರು ಹುಷಾರಿಲ್ಲ, ಶೀತ ಕೆಮ್ಮು. ಎಷ್ಟು ವರ್ಷದಿಂದ ಬರ್ತಾ ಇದೆ? ಈಗ ಒಂದು 1-2 ತಿಂಗಳಿಂದ. ಮತ್ತೆ ಎಷ್ಟು ವರ್ಷದಿಂದ ಬರ್ತಾ ಇದೆ ಅಂದ್ರೆ? ಇಲ್ಲ ಎಷ್ಟು ವರ್ಷದಿಂದ, ಈಗ 1-2 ತಿಂಗಳು ಸ್ವಲ್ಪ ಆರೋಗ್ಯದಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಹಾಗಾಗಿ. ಊಟದ ವಿಚಾರದಲ್ಲಿ ಪ್ರಾಬ್ಲಮ್ಮು. ಊಟದ ವಿಚಾರದಲ್ಲಿ ಪ್ರಾಬ್ಲಮ್ಮು ಅಷ್ಟೇ, ಬೇರೆ ಏನೂ ಇಲ್ಲ. ಎಕ್ಸಸೈಸ್ ಮಾಡ್ಕೊಂಡಿದ್ರೆ, 1ನೇ ಮನೆ ರಾಹು ತೋರಿಸ್ತಾ ಇದೆ, ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಯಾವುದು ಸಮಸ್ಯೆ ಇಲ್ಲ. ಜ್ಯೋತಿಷ್ಯನ ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಹೇಳಿ. ಜ್ಯೋತಿಷ್ಯ ಜಾಸ್ತಿ ನೋಡೋಕೆ ಹೋಗಬೇಡಿ. ತಲೆ ಕೆಟ್ಟಿದೆ ನಿಮಗೆ. ಯಾವುದು ಕಾಂಬಿನೇಷನ್ ಏನೂ ಇಲ್ಲ ಅಂತಂದರೆ ಜ್ವರ ಬರ್ತಾ ಇದೆ, 1 ವಾರದಿಂದ ಇದೆ, 2 ತಿಂಗಳಿಂದ ಏನೂ ಇಲ್ಲ. ಅರ್ಥ ಆಯ್ತಾ? ಫ್ಯಾನ್ ಹಾಕ್ಕೊಂಡು ಮಲ್ಕೊಳ್ಳೋಕೆ ಹೇಳ್ಬೇಡಿ. ಫ್ಯಾನ್ನ ನಿಲ್ಸೋಕ್ಕೆ ಹೇಳಿ. ಬೆಳಿಗ್ಗೆ ಹೊತ್ತು ಯೋಗ ಮಾಡೋಕ್ಕೆ ಹೇಳಿ. ಜ್ಯೋತಿಷದಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಮುಂದುವರಿಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ